ಈ ಸಭೆಯ ಉದ್ದೇಶವನ್ನು ಈಗಾಗಲೇ ನನಗಿಂತ ಮುಂಚೆ ಮಾತಾಡುವಂಥ ಎಲ್ಲ ಮುಖಂಡರುಗಳು ಕೂಡ ತಿಳಿಸಿದ್ದಾರೆ. ಬಹಳ ದಿವಸಗಳ ನಂತರ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಮುಖಂಡರುಗಳನ್ನ ಮತ್ತು ಕಾರ್ಯಕರ್ತರನ್ನ ನೋಡ್ತಾ ಇರುವಂತೆ ನಾನಾ ಕಾರಣಗಳಿಂದ ಕಳೆದ 5 ವರ್ಷಗಳಿಂದ ಕಾಂಗ್ರೆಸ್ಸಿನ ಸಂಘಟನೆ ಯಾವ ರೀತಿ ಆಗಬೇಕಾಗಿತ್ತು, ಯಾವ ರೀತಿ ಇರಬೇಕಾಗಿತ್ತು, ಆ ರೀತಿ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಕಾರ್ಯಕರ್ತರು ಯಾವ ದೋಷನೂ ಕೂಡ ಇಲ್ಲ, ಮತದಾರರ ದೋಷ ಮೊದಲೇ ಇಲ್ಲ. ದೋಷ ಏನಾದರೂ ಇದ್ದರೆ ಅದು ಮುಖಂಡರ ಮಾತ್ರ ದೋಷ ಇರುವಂಥದ್ದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸತತವಾಗಿ ಚುನಾವಣೆಗಳನ್ನ ಸೋಲ್ತಾ ಇದ್ದರೂ ಕೂಡ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನು ಬರೆದು ನಾವು ಒಂದಾಗೋದಿಲ್ಲ ಅಂದ್ರೆ ನಮಗೆ ನಮ್ಮ ಸ್ವಾರ್ಥವೇ ಮುಖ್ಯ ಆಗ್ತದೆ ಹೊರತು ಸಂಘಟನೆ ಮುಖ್ಯ ಆಗೋದಿಲ್ಲ ಅನ್ನೋಂಥ ತೀರ್ಮಾನಕ್ಕೆ ನಾವು ಹೊರಬೇಕಾಗ್ತದೆ. ಅದಕ್ಕೋಸ್ಕರ ನನ್ನ ಸನ್ಮಿತ್ರರಾದಂಥ ಜಿಲ್ಲಾಧ್ಯಕ್ಷರಾದಂಥ ವಾಜಿದ್ ಸಾಬ್ರಿಗೆ ನನ್ನೊಂದು ವಿನಂತಿ. ಇಲ್ಲಿ 4 ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿದ್ದಾರೆ, PCC ಮೆಂಬರ್ಗಳು 4 ಜನ ಇರಬೇಕು ಅಂತ ಕಾಣ್ತದೆ. ಆಯ್ತಾ? ಇನ್ನು ವಾರ್ಡ್ ಅಧ್ಯಕ್ಷಗಳಿದ್ರೆ ಅವ್ರದ್ದೇ ಒಂದು ಸಪರೇಟ್ ಆದಂತ ಸಭೆ ಕರೆಯಿರಿ. ನೀವು ಯಾರಿಗೆ ಕೆಲಸ ಮಾಡಕ್ಕೆ ಆಸಕ್ತಿ ಇದೆ, ಯಾರು ಸಮಯ ಕೊಡ್ತಾರೆ, ಯಾರು ಶ್ರಮ ಹಾಕ್ತಾರೆ, ಯಾರಿಗೆ ರಾಜಕಾರಣದಲ್ಲಿ ಮುಂದುವರೆದು ಬೆಳಿಬೇಕು ನಾಯಕರಾಗಿ ಬರುವಂತ ಆಸಕ್ತಿ ಇದೆ, ಆ ರೀತಿ ಇದ್ರೆ ಅವ್ರಿಗೆ ಅವಕಾಶ ಕೊಡಿ. ಅವ್ರು ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮಾತನ್ನ ಅವ್ರಿಗೆ ಹೇಳಬೇಕಾದಂತ ಕೆಲಸವನ್ನು ಮಾಡಬೇಕು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಶಾಸಕರಿಲ್ಲ, ಆದ್ರೆ ಕರ್ನಾಟಕದಲ್ಲಿ 136 ಜನ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಸರ್ಕಾರ ಇದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಶಿವಕುಮಾರ್ ಉಪಮುಖ್ಯಮಂತ್ರಿ, ಅನೇಕ ಅನುಭವಿ ಮಂತ್ರಿಗಳು ಕೂಡ ಇದ್ದಾರೆ. ಆದ್ರೆ ಆರ್ ಮಂಜುನಾಥ್ ಅವರನ್ನ ಕಾಂಗ್ರೆಸ್ಗೆ ಮತ್ತೆ ಸೇರಿಸಬೇಕಾದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಇನ್ನಿಲ್ಲದ ಒತ್ತಡವನ್ನು ಅವರ ತಂದು ಬಲಾತ್ಕಾರ ಮಾಡಿ ನಮ್ಮ ದೃಷ್ಟಿಯಲ್ಲಿ 136 ಶಾಸಕರು ವಿಧಾನಸಭೆ ಒಳಗೆ ಹೋಗುವಂತ ಅಧಿಕಾರ ಇದ್ರು, ಮಂಜುನಾಥ್ ಅವರಿಗೆ ವಿಧಾನಸಭೆ ಒಳಗೆ ಹೋಗುವಂತ ಅಧಿಕಾರ ಒಂದು ಬಿಟ್ಟು ಇನ್ನೆಲ್ಲ ದೃಷ್ಟಿಯಿಂದ ದಾಸರಳ್ಳಿಗೆ ನೀವೇ ನಮ್ಮ ಕಾಂಗ್ರೆಸ್ ಶಾಸಕರು ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋಣ. ಹಾಗಾಗಿ ಯಾರ್ಯಾರು ಆರ್ ಮಂಜುನಾಥರೊಂದಿಗೆ ಬಂದಿದ್ದೀರಿ, ಅದರಲ್ಲಿ ಬಹಳಷ್ಟು ಜನ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರೆ, ಮಧ್ಯದಲ್ಲಿ ಸ್ವಲ್ಪ ಬೇಸರ ಆ ಕಡೆ ಈ ಕಡೆ ಆದಂಥವ್ರು. ಆಗ ಅವರೆಲ್ಲರಿಗೂ ಕೂಡ ಮೂಲ ಕಾಂಗ್ರೆಸ್ಸಿಗೆ ಯಾವ ರೀತಿ ಗೌರವ, ಮಾನ್ಯತೆ ಮತ್ತು ಮರ್ಯಾದೆ ಸಿಗ್ತದೋ ಅದೇ ಗೌರವ, ಮಾನ್ಯತೆ, ಮರ್ಯಾದೆ ಮಂಜುನಾಥ್ ಅವರ ಬಂದವರಿಗೂ ಸಿಗ್ತದೆ ನಮ್ಮ ಮಾತನ್ನ ಹೇಳಬೇಕು ಅಂತ ಹೇಳಿ ನನಗೆ ನಾನು ಹೇಳ್ತಿರಲ್ಲ, DK ಶಿವಕುಮಾರ್ ಅವರು ನನ್ನ ಹತ್ರ ಹೇಳಿ ಕಳಿಸಿರೋದು, ಇದನ್ನ ನೀವು ಹೋಗಿ ಹೇಳಬೇಕು ಅಲ್ಲಿ ಅನ್ನೋ ಕಾರಣ. ಹಾಗಾಗಿ ಮೊದಲನೇದಾಗಿ ಸಂಘಟನೆಯನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಂಜುನಾಥ್ ಅವರು ಕೆಲವರು